ಯಾರು ಏನ್ ಮಾತಾಡಿರೋದು ಅದ್ರ ಪರ್ಸನಲ್ ನಾನು ಕಮೆಂಟ್ ಮಾಡಕ್ ಇಷ್ಟಪಡಲ್ಲ. ಬಟ್ ತುಂಬಾ ಒಳ್ಳೆ ಸಮಯ, ಯಾಕಂದ್ರೆ ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಮಾರ್ಕ್ ರಿಲೀಸ್ ಆಗ್ತಿದೆ, 45 ರಿಲೀಸ್ ಆಗ್ತಿದೆ. ಅಂಡ್ ಐ ವರ್ಕ್ ವಿತ್ ಆಲ್ 3 ಆಫ್ ದೆಮ್. ಐ ಸುದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವನ ಜೊತೆ ವರ್ಕ್ ಮಾಡಿದ್ದೀನಿ, ಉಪೇಂದ್ರ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಐ ಹವ್ ನಾಟ್ ವರ್ಕ್ ವಿತ್ ರಾಜ್ ಯೆಟ್, ಬಟ್ ಐ ಆಮ್ ಶೋರ್ ದಟ್ ವಿಲ್ ವರ್ಕ್ ಸೂನ್. ಬಟ್ ಈ ತರ ಒಂದು ಒಳ್ಳೆ ಸಂಭ್ರಮ ಇದೆ. that ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಐ ಥಿಂಕ್ ಪೀಪಲ್ ಶುಡ್ ಸೆಲೆಬ್ರೇಟ್ ಫಿಲ್ಮ್ಸ್ ದೆನ್ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ಪರ್ಸನಲ್ ವಾರ್ಸ್ ಆರ್ ಕಾಮೆಂಟ್ಸ್ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಸಿನಿಮಾಗಳು ನೋಡಿ ಎಂಜಾಯ್ ಮಾಡಿ. ಯಾಕಂದ್ರೆ 8-10 ದಿನ ಇವಾಗ ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ. ಸೊ ಸಂಭ್ರಮ ತರ ಇದೆ. ಇಷ್ಟು ಒಳ್ಳೆ ಸ್ಟಾರ್ಸ್ ಸಿನಿಮಾಗಳು ನೋಡಕ್ಕೆ ಅವಕಾಶ ಸಿಗ್ತಿದೆ ಅಂದ್ರೆ ನಮಗೆ ಅಭಿಮಾನಿಗಳ ತರ, ನಮಗೆ ಫ್ಯಾನ್ಸ್ ತರ, ವ್ಯೂವರ್ಸ್ ತರ ತುಂಬಾ ಖುಷಿ ವಿಷಯ. ಅಂಡ್ ದೆನ್ ವೃಷಭಾಸ್ ರಿಲೀಸಿಂಗ್ ವಿತ್ ಲಾಲ್ ಸರ್. ಸೊ ಇಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದ್ರೆ ಎಲ್ರಿಗೂ ಒಂದೊಂದು ಶೋ ನೋಡುವಂತ ಒಂದು ಅವಕಾಶ. ಸೊ ಎಲ್ರು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ದರ್ ಇಸ್ ಇಟ್ ಎಕ್ಸಿಸ್ಟ್ ಆಫ್ ಕೋರ್ಸ್. ಯಾಕಂದ್ರೆ ಎಲ್ಲ ಫ್ಯಾನ್ಸ್ ಅವ್ರವ್ರಿಗೆ ಇಷ್ಟ ಆಗುವಂತ ಆಕ್ಟರ್ಸ್ ಎಲ್ಲ ಇದಾರಲ್ಲ. ಸೊ ಅದು ಇರುತ್ತೆ. ಅಂಡ್ ತುಂಬಾ ವರ್ಷದಿಂದ ಇದೆ. ಇಟ್ಸ್ ನಾಟ್ ಜಸ್ಟ್ ಇವಾಗ ಈ ಒಂದು ಕಾಲದ ಆಕ್ಟರ್ಸ್, ಹಳೆ ಕಾಲದಿಂದನೂ ಅದೆಲ್ಲ ಇದೆ. ಬಿಕಾಸ್ ಒನ್ ಫ್ಯಾನ್ ವಿಲ್ ಲೈಕ್ ಒನ್ ಆಕ್ಟರ್, ಒಂದೊಂದು ಫ್ಯಾನ್ ವಿಲ್ ಲೈಕ್ ಅನದರ್ ಆಕ್ಟರ್. ಬಟ್ ಐ ಥಿಂಕ್ ಇಟ್ಸ್ ಎಷ್ಟು ಹೆಲ್ದಿ ಆಗಿದ್ರೆ ಅಷ್ಟು ಒಳ್ಳೇದು ಅಂತ. ಸುದೀಪ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಏನ್ ಹೇಳಿದಾರೆ ಅಂದ್ರೆ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಹೌದಾ? ಹೇಳಿಕೆ ಕೊಟ್ಟಿರೋದು. ಅದನ್ನ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಹೇಳಿರೋದು ಒಂದು ರೀತಿಯ ಆ ತರದೊಂದು ಚರ್ಚೆಗಳಾಗ್ತಾ ಇದೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೆದನ್ನ ಬಯಸ್ತೀವಿ, ಒಳ್ಳೆದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗ್ಬೇಕು, ಇಂಡಸ್ಟ್ರಿ ಚೆನ್ನಾಗಾಗ್ಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಯಾರು ಏನ್ ಮಾತಾಡಿರೋದು ಅದ್ರ ಪರ್ಸನಲ್ ನಾನು ಕಮೆಂಟ್ ಮಾಡಕ್ ಇಷ್ಟಪಡಲ್ಲ. ಬಟ್ ತುಂಬಾ ಒಳ್ಳೆ ಸಮಯ, ಯಾಕಂದ್ರೆ ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಮಾರ್ಕ್ ರಿಲೀಸ್ ಆಗ್ತಿದೆ, 45 ರಿಲೀಸ್ ಆಗ್ತಿದೆ. ಅಂಡ್ ಐ ವರ್ಕ್ ವಿತ್ ಆಲ್ 3 ಆಫ್ ದೆಮ್. ಐ ಸುದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವನ ಜೊತೆ ವರ್ಕ್ ಮಾಡಿದ್ದೀನಿ, ಉಪೇಂದ್ರ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಐ ಹವ್ ನಾಟ್ ವರ್ಕ್ ವಿತ್ ರಾಜ್ ಯೆಟ್, ಬಟ್ ಐ ಆಮ್ ಶೋರ್ ದಟ್ ವಿಲ್ ವರ್ಕ್ ಸೂನ್. ಬಟ್ ಈ ತರ ಒಂದು ಒಳ್ಳೆ ಸಂಭ್ರಮ ಇದೆ. that ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಐ ಥಿಂಕ್ ಪೀಪಲ್ ಶುಡ್ ಸೆಲೆಬ್ರೇಟ್ ಫಿಲ್ಮ್ಸ್ ದೆನ್ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ಪರ್ಸನಲ್ ವಾರ್ಸ್ ಆರ್ ಕಾಮೆಂಟ್ಸ್ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಸಿನಿಮಾಗಳು ನೋಡಿ ಎಂಜಾಯ್ ಮಾಡಿ. ಯಾಕಂದ್ರೆ 8-10 ದಿನ ಇವಾಗ ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ. ಸೊ ಸಂಭ್ರಮ ತರ ಇದೆ. ಇಷ್ಟು ಒಳ್ಳೆ ಸ್ಟಾರ್ಸ್ ಸಿನಿಮಾಗಳು ನೋಡಕ್ಕೆ ಅವಕಾಶ ಸಿಗ್ತಿದೆ ಅಂದ್ರೆ ನಮಗೆ ಅಭಿಮಾನಿಗಳ ತರ, ನಮಗೆ ಫ್ಯಾನ್ಸ್ ತರ, ವ್ಯೂವರ್ಸ್ ತರ ತುಂಬಾ ಖುಷಿ ವಿಷಯ. ಅಂಡ್ ದೆನ್ ವೃಷಭಾಸ್ ರಿಲೀಸಿಂಗ್ ವಿತ್ ಲಾಲ್ ಸರ್. ಸೊ ಇಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದ್ರೆ ಎಲ್ರಿಗೂ ಒಂದೊಂದು ಶೋ ನೋಡುವಂತ ಒಂದು ಅವಕಾಶ. ಸೊ ಎಲ್ರು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ದರ್ ಇಸ್ ಇಟ್ ಎಕ್ಸಿಸ್ಟ್ ಆಫ್ ಕೋರ್ಸ್. ಯಾಕಂದ್ರೆ ಎಲ್ಲ ಫ್ಯಾನ್ಸ್ ಅವ್ರವ್ರಿಗೆ ಇಷ್ಟ ಆಗುವಂತ ಆಕ್ಟರ್ಸ್ ಎಲ್ಲ ಇದಾರಲ್ಲ. ಸೊ ಅದು ಇರುತ್ತೆ. ಅಂಡ್ ತುಂಬಾ ವರ್ಷದಿಂದ ಇದೆ. ಇಟ್ಸ್ ನಾಟ್ ಜಸ್ಟ್ ಇವಾಗ ಈ ಒಂದು ಕಾಲದ ಆಕ್ಟರ್ಸ್, ಹಳೆ ಕಾಲದಿಂದನೂ ಅದೆಲ್ಲ ಇದೆ. ಬಿಕಾಸ್ ಒನ್ ಫ್ಯಾನ್ ವಿಲ್ ಲೈಕ್ ಒನ್ ಆಕ್ಟರ್, ಒಂದೊಂದು ಫ್ಯಾನ್ ವಿಲ್ ಲೈಕ್ ಅನದರ್ ಆಕ್ಟರ್. ಬಟ್ ಐ ಥಿಂಕ್ ಇಟ್ಸ್ ಎಷ್ಟು ಹೆಲ್ದಿ ಆಗಿದ್ರೆ ಅಷ್ಟು ಒಳ್ಳೇದು ಅಂತ. ಸುದೀಪ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಏನ್ ಹೇಳಿದಾರೆ ಅಂದ್ರೆ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಹೌದಾ? ಹೇಳಿಕೆ ಕೊಟ್ಟಿರೋದು. ಅದನ್ನ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಹೇಳಿರೋದು ಒಂದು ರೀತಿಯ ಆ ತರದೊಂದು ಚರ್ಚೆಗಳಾಗ್ತಾ ಇದೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ಲರೂ ನಾವು ಒಳ್ಳೆದನ್ನ ಬಯಸ್ತೀವಿ, ಒಳ್ಳೆದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗಾಗ್ಬೇಕು, ಇಂಡಸ್ಟ್ರಿ ಚೆನ್ನಾಗಾಗ್ಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ.
ಯಾರು ಏನ್ ಮಾತಾಡಿರೋದು ಅದ್ರ ಪರ್ಸನಲ್ ನಾನು ಕಮೆಂಟ್ ಮಾಡಕ್ ಇಷ್ಟಪಡಲ್ಲ. ಬಟ್ ತುಂಬಾ ಒಳ್ಳೆ ಸಮಯ, ಯಾಕಂದ್ರೆ ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಮಾರ್ಕ್ ರಿಲೀಸ್ ಆಗ್ತಿದೆ, 45 ರಿಲೀಸ್ ಆಗ್ತಿದೆ. ಅಂಡ್ ಐ ವರ್ಕ್ ವಿತ್ ಆಲ್ 3 ಆಫ್ ದೆಮ್. ಐ ಸುದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವನ ಜೊತೆ ವರ್ಕ್ ಮಾಡಿದ್ದೀನಿ, ಉಪೇಂದ್ರ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಐ ಹವ್ ನಾಟ್ ವರ್ಕ್ ವಿತ್ ರಾಜ್ ಯೆಟ್, ಬಟ್ ಐ ಆಮ್ ಶೋರ್ ದಟ್ ವಿಲ್ ವರ್ಕ್ ಸೂನ್. ಬಟ್ ಈ ತರ ಒಂದು ಒಳ್ಳೆ ಸಂಭ್ರಮ ಇದೆ. ದಟ್ ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಐ ಥಿಂಕ್ ಪೀಪಲ್ ಶುಡ್ ಸೆಲೆಬ್ರೇಟ್ ಫಿಲ್ಮ್ಸ್ ದೆನ್ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ಪರ್ಸನಲ್ ವಾರ್ಸ್ ಆರ್ ಕಾಮೆಂಟ್ಸ್ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಸಿನಿಮಾಗಳು ನೋಡಿ ಎಂಜಾಯ್ ಮಾಡಿ. ಯಾಕಂದ್ರೆ 8-10 ದಿನ ಇವಾಗ ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ. ಸೊ ಸಂಭ್ರಮ ತರ ಇದೆ. ಇಷ್ಟು ಒಳ್ಳೆ ಸ್ಟಾರ್ಸ್ ಸಿನಿಮಾಗಳು ನೋಡಕ್ಕೆ ಅವಕಾಶ ಸಿಗ್ತಿದೆ ಅಂದ್ರೆ ನಮಗೆ ಅಭಿಮಾನಿಗಳ ತರ, ನಮಗೆ ಫ್ಯಾನ್ಸ್ ತರ, ವ್ಯೂವರ್ಸ್ ತರ ತುಂಬಾ ಖುಷಿ ವಿಷಯ. ಅಂಡ್ ದೆನ್ ಋಷಭಾಸ್ ರಿಲೀಸಿಂಗ್ ವಿತ್ ಲಾಲ್ ಸರ್. ಸೊ ಇಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದ್ರೆ ಎಲ್ರಿಗೂ ಒಂದೊಂದು ಶೋ ನೋಡುವಂತ ಒಂದು ಅವಕಾಶ. ಸೊ ಎಲ್ರು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ದೇರ್ ಇಸ್ ಇಟ್ ಎಕ್ಸಿಸ್ಟ್ ಆಫ್ ಕೋರ್ಸ್. ಯಾಕಂದ್ರೆ ಎಲ್ಲ ಫ್ಯಾನ್ಸ್ ಅವ್ರವ್ರಿಗೆ ಇಷ್ಟ ಆಗುವಂತ ಆಕ್ಟರ್ಸ್ ಎಲ್ಲ ಇದಾರಲ್ಲ. ಸೊ ಅದು ಇರುತ್ತೆ. ಅಂಡ್ ತುಂಬಾ ವರ್ಷದಿಂದ ಇದೆ. ಇಟ್ಸ್ ನಾಟ್ ಜಸ್ಟ್ ಇವಾಗ ಈ ಒಂದು ಕಾಲದ ಆಕ್ಟರ್ಸ್, ಹಳೆ ಕಾಲದಿಂದನೂ ಅದೆಲ್ಲ ಇದೆ. ಬಿಕಾಸ್ ಒನ್ ಫ್ಯಾನ್ ವಿಲ್ ಲೈಕ್ ಒನ್ ಆಕ್ಟರ್, ಒಂದೊಂದು ಫ್ಯಾನ್ ವಿಲ್ ಲೈಕ್ ಅನದರ್ ಆಕ್ಟರ್. ಬಟ್ ಐ ಥಿಂಕ್ ಇಟ್ಸ್ ಎಷ್ಟು ಹೆಲ್ದಿ ಆಗಿದ್ರೆ ಅಷ್ಟು ಒಳ್ಳೇದು ಅಂತ. ಸುದೀಪ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಏನ್ ಹೇಳಿದಾರೆ ಅಂದ್ರೆ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಹೌದಾ? ಹೇಳ್ಕೆ ಕೊಟ್ಟಿರೋದು. ಅದನ್ನ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಹೇಳಿರೋದು ಒಂದು ರೀತಿಯ ಆ ತರದೊಂದು ಚರ್ಚೆಗಳಾಗ್ತಿದೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ರೂ ನಾವು ಒಳ್ಳೆದನ್ನ ಬಯಸ್ತೀವಿ, ಒಳ್ಳೆದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗ್ ಆಗ್ಬೇಕು, ಇಂಡಸ್ಟ್ರಿ ಚೆನ್ನಾಗ್ ಆಗ್ಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ. ಯಾರು ಏನ್ ಮಾತಾಡಿರೋದು ಅದ್ರ ಪರ್ಸನಲ್ ನಾನು ಕಮೆಂಟ್ ಮಾಡಕ್ ಇಷ್ಟಪಡಲ್ಲ. ಬಟ್ ತುಂಬಾ ಒಳ್ಳೆ ಸಮಯ, ಯಾಕಂದ್ರೆ ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಮಾರ್ಕ್ ರಿಲೀಸ್ ಆಗ್ತಿದೆ, 45 ರಿಲೀಸ್ ಆಗ್ತಿದೆ. ಅಂಡ್ ಐ ವರ್ಕ್ ವಿತ್ ಆಲ್ 3 ಆಫ್ ದೆಮ್. ಐ ಸುದೀಪ್ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಶಿವನ ಜೊತೆ ವರ್ಕ್ ಮಾಡಿದ್ದೀನಿ, ಉಪೇಂದ್ರ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಐ ಹವ್ ನಾಟ್ ವರ್ಕ್ ವಿತ್ ರಾಜ್ ಯೆಟ್, ಬಟ್ ಐ ಆಮ್ ಶೋರ್ ದಟ್ ವಿಲ್ ವರ್ಕ್ ಸೂನ್. ಬಟ್ ಈ ತರ ಒಂದು ಒಳ್ಳೆ ಸಂಭ್ರಮ ಇದೆ. ದಟ್ ತುಂಬಾ ದೊಡ್ಡ 2 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಐ ಥಿಂಕ್ ಪೀಪಲ್ ಶುಡ್ ಸೆಲೆಬ್ರೇಟ್ ಫಿಲ್ಮ್ಸ್ ದೆನ್ ಹ್ಯಾವಿಂಗ್ ಎನಿ ಸಾರ್ಟ್ ಆಫ್ ಪರ್ಸನಲ್ ವಾರ್ಸ್ ಆರ್ ಕಾಮೆಂಟ್ಸ್ ಅಂತ ನನ್ನ ಅಭಿಪ್ರಾಯ. ಎಲ್ಲರೂ ಸಿನಿಮಾ ಥಿಯೇಟರ್ಸ್ ಅಲ್ಲಿ ಸಿನಿಮಾಗಳು ನೋಡಿ ಎಂಜಾಯ್ ಮಾಡಿ. ಯಾಕಂದ್ರೆ 8-10 ದಿನ ಇವಾಗ ಕ್ರಿಸ್ಮಸ್ ಬರ್ತಿದೆ, ನ್ಯೂ ಇಯರ್ ಬರ್ತಿದೆ. ಸೊ ಸಂಭ್ರಮ ತರ ಇದೆ. ಇಷ್ಟು ಒಳ್ಳೆ ಸ್ಟಾರ್ಸ್ ಸಿನಿಮಾಗಳು ನೋಡಕ್ಕೆ ಅವಕಾಶ ಸಿಗ್ತಿದೆ ಅಂದ್ರೆ ನಮಗೆ ಅಭಿಮಾನಿಗಳ ತರ, ನಮಗೆ ಫ್ಯಾನ್ಸ್ ತರ, ವ್ಯೂವರ್ಸ್ ತರ ತುಂಬಾ ಖುಷಿ ವಿಷಯ. ಅಂಡ್ ದೆನ್ ಋಷಭಾಸ್ ರಿಲೀಸಿಂಗ್ ವಿತ್ ಲಾಲ್ ಸರ್. ಸೊ ಇಷ್ಟು ದೊಡ್ಡ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅಂದ್ರೆ ಎಲ್ರಿಗೂ ಒಂದೊಂದು ಶೋ ನೋಡುವಂತ ಒಂದು ಅವಕಾಶ. ಸೊ ಎಲ್ರು ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಐ ಥಿಂಕ್ ದೇರ್ ಇಸ್ ಇಟ್ ಎಕ್ಸಿಸ್ಟ್ ಆಫ್ ಕೋರ್ಸ್. ಯಾಕಂದ್ರೆ ಎಲ್ಲ ಫ್ಯಾನ್ಸ್ ಅವ್ರವ್ರಿಗೆ ಇಷ್ಟ ಆಗುವಂತ ಆಕ್ಟರ್ಸ್ ಎಲ್ಲ ಇದಾರಲ್ಲ. ಸೊ ಅದು ಇರುತ್ತೆ. ಅಂಡ್ ತುಂಬಾ ವರ್ಷದಿಂದ ಇದೆ. ಇಟ್ಸ್ ನಾಟ್ ಜಸ್ಟ್ ಇವಾಗ ಈ ಒಂದು ಕಾಲದ ಆಕ್ಟರ್ಸ್, ಹಳೆ ಕಾಲದಿಂದನೂ ಅದೆಲ್ಲ ಇದೆ. ಬಿಕಾಸ್ ಒನ್ ಫ್ಯಾನ್ ವಿಲ್ ಲೈಕ್ ಒನ್ ಆಕ್ಟರ್, ಒಂದೊಂದು ಫ್ಯಾನ್ ವಿಲ್ ಲೈಕ್ ಅನದರ್ ಆಕ್ಟರ್. ಬಟ್ ಐ ಥಿಂಕ್ ಇಟ್ಸ್ ಎಷ್ಟು ಹೆಲ್ದಿ ಆಗಿದ್ರೆ ಅಷ್ಟು ಒಳ್ಳೇದು ಅಂತ. ಸುದೀಪ್ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಏನ್ ಹೇಳಿದಾರೆ ಅಂದ್ರೆ ಯುದ್ಧಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಹೌದಾ? ಹೇಳ್ಕೆ ಕೊಟ್ಟಿರೋದು. ಅದನ್ನ ಎಲ್ಲೋ ಒಂದ್ ಕಡೆ ದರ್ಶನ್ ಅವ್ರ ಅಭಿಮಾನಿಗಳು ದರ್ಶನ್ ಅವ್ರಿಗೆ ಹೇಳಿರೋದು ಒಂದು ರೀತಿಯ ಆ ತರದೊಂದು ಚರ್ಚೆಗಳಾಗ್ತಿದೆ. I'm sure he wouldn't have said it like that at all, you know. As an actor, yavattu we always mean to say that healthy competition is welcome anta. So ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಅವ್ರು ಏನ್ ಹೇಳಿರೋದು, ಯಾವಾಗ ಹೇಳಿರೋದು. ಬಟ್ ಐ ಆಮ್ ಶೋರ್ ದಟ್ ಇಟ್ಸ್ ಆಲ್ ಇನ್ ಹೆಲ್ದಿ ಕಾಂಪಿಟೇಷನ್. ಇಟ್ಸ್ ನಾಟ್ ಪರ್ಸನಲ್ ಅಟ್ ಆಲ್. ಪರ್ಸನಲ್ ಅಂತೂ ಇರಲ್ಲ 100%. ಯಾರಿಗೂ ಟಾರ್ಗೆಟ್ ಮಾಡುವಂಥದ್ದು ಅದೆಲ್ಲ ಏನೂ ಇಲ್ಲ. ಇಂಡಸ್ಟ್ರಿಯಲ್ಲಿ ಎಲ್ರೂ ನಾವು ಒಳ್ಳೆದನ್ನ ಬಯಸ್ತೀವಿ, ಒಳ್ಳೆದನ್ನ ಮಾಡ್ತೀವಿ. ಅಂದ್ರೆ ನಮಗೆ ಸಿನಿಮಾಗಳು ಚೆನ್ನಾಗ್ ಆಗ್ಬೇಕು, ಇಂಡಸ್ಟ್ರಿ ಚೆನ್ನಾಗ್ ಆಗ್ಬೇಕು ಅಂತ ಯಾವತ್ತು. ಐ ಡೋಂಟ್ ಥಿಂಕ್ ಎನಿಬಡಿ ಇಸ್ ಎವರ್ ಪರ್ಸನಲ್. ಇಟ್ಸ್ ಜಸ್ಟ್ ದಿ ಒಪಿನಿಯನ್ ಆಫ್ ಪೀಪಲ್ ಅಂಡ್ ಹೌ ದೇ ಟೇಕ್ ಇಟ್ ಅಷ್ಟೇ.